ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಜುಲೈ 3, 2026 ಶುಕ್ರವಾರದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. 3 ಜುಲೈ 2026 ಶುಕ್ರವಾರದಂದು ದಕ್ಷಿಣಾಯನ, ವರ್ಷ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಪಂಚಾಂಗ ಎಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರ್ಣ, ಈ 5 ಮುಖ್ಯ ಅಂಶಗಳ ಬಗ್ಗೆ ತಿಳಿಯೋಣ. ತೃತೀಯ ತಿಥಿ ಜುಲೈ 3 ಮಧ್ಯಾಹ್ನ 1:45 ಇರಲಿದ್ದು, ತದನಂತರ ಚತುರ್ಥಿ ತಿಥಿ ಆರಂಭ ಆಗುತ್ತೆ. ವಾರ ಶುಕ್ರವಾರ, ಮಹಾಲಕ್ಷ್ಮಿ ಹಾಗೂ ದೇವಿ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ. ನಕ್ಷತ್ರ ಧನಿಷ್ಠ ನಕ್ಷತ್ರ ಇರುತ್ತೆ. ಜುಲೈ 3 ರಾತ್ರಿ 9:30 ಇರಲಿದ್ದು, ಅದಾದ್ಮೇಲೆ ಶತಭಿಷ ನಕ್ಷತ್ರ ಪ್ರಾರಂಭ ಆಗತ್ತೆ. ಇನ್ನು ವೈದ್ಯುತಿ ಯೋಗ ಇದೆ. ಜುಲೈ 3 ಸಂಜೆ 5:20 ಇರುತ್ತೆ. ಅದಾದ್ಮೇಲೆ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಇನ್ನು ವಿಷ್ಟಿ ಭದ್ರಾಕರಣ ಮಧ್ಯಾಹ್ನ 1:54 ಇರುತ್ತೆ. ಅದಾದ್ಮೇಲೆ ಭವಕರಣ ಮಧ್ಯರಾತ್ರಿ 1:45 ಇರುತ್ತೆ. ಇನ್ನು ಸೂರ್ಯೋದಯ ಬೆಳಗ್ಗೆ 6:01, ಸೂರ್ಯಾಸ್ತ ಸಂಜೆ 6:48, ಚಂದ್ರೋದಯ ರಾತ್ರಿ 9:32, ಚಂದ್ರಾಸ್ತ ಮರುದಿನ ಬೆಳಗ್ಗೆ 8:14. ಚಂದ್ರ ಸಂಚಾರ ಮಾಡ್ತಿರೋ ರಾಶಿ ಕುಂಭರಾಶಿ, ಸೂರ್ಯ ಸಂಚಾರ ಮಾಡ್ತಿರೋ ರಾಶಿ ಮಿಥುನ ರಾಶಿ. ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12ರಿಂದ 12:51, ಅಮೃತ ಕಾಲ ಮಧ್ಯಾಹ್ನ 11:22ರಿಂದ 12:59, ವಿಜಯ ಮುಹೂರ್ತ ಮಧ್ಯಾಹ್ನ 2:33ರಿಂದ ಮಧ್ಯಾಹ್ನ 3:24, ಧೂಳಿ ಮುಹೂರ್ತ ಸಂಜೆ 6:47ರಿಂದ 7:09, ಬ್ರಾಹ್ಮ ಮುಹೂರ್ತ ಮುಂಜಾನೆ 4:25ರಿಂದ 5:13. ಇನ್ನು ಅಶುಭ ಸಮಯಗಳು ನೋಡೋದಾದ್ರೆ, ಬೆಳಿಗ್ಗೆ ರಾಹುಕಾಲ 10:48ರಿಂದ ಮಧ್ಯಾಹ್ನ 12:24, ಗುಳಿಕ ಕಾಲ ಬೆಳಗ್ಗೆ 7:36ರಿಂದ ಬೆಳಗ್ಗೆ 9:12, ಯಮಗಂಡ ಕಾಲ ಮಧ್ಯಾಹ್ನ 3:36ರಿಂದ 5:12, ದುರ್ಮುಹೂರ್ತ ಬೆಳಗ್ಗೆ 8:34ರಿಂದ ಬೆಳಗ್ಗೆ 9:25, ಮಧ್ಯಾಹ್ನ 12:51ರಿಂದ 1:42, ವರ್ಜ್ಯಂ ಸಂಜೆ 5:40ರಿಂದ ರಾತ್ರಿ 7:18. ವಿಶೇಷವಾಗಿ ಇವತ್ತು ಮಧ್ಯಾಹ್ನ ಭದ್ರಾಕರಣ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಮಂಗಳ ಕಾರ್ಯವನ್ನು, ಮದುವೆ, ಗೃಹ ಪ್ರವೇಶ ಇತ್ಯಾದಿ ಮಾಡಬಾರದು. ಇವತ್ತು ಆಷಾಢ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರೋದ್ರಿಂದ, ಶುಕ್ರವಾರದ ದಿನ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ಆರಾಧನೆ, ಕನಕದಾಸ ಸ್ತೋತ್ರ ಪಠಿಸುವುದು ಮತ್ತು ದೇವಸ್ಥಾನ ದರ್ಶನ ಅತ್ಯಂತ ಸೂಕ್ತವಾದ ದಿನ. ಧನಿಷ್ಠ ನಕ್ಷತ್ರ ಮಂಗಳ ಗ್ರಹಕ್ಕೆ ಸೇರಿದ್ದು, ಚಂದ್ರನ ಕುಂಭರಾಶಿಯಲ್ಲಿ ಇರೋದ್ರಿಂದ ಇವತ್ತಿನ ದಿನ ಸ್ಥಿರ ಮತ್ತು ದೃಢ ನಿರ್ಧಾರ ತೆಗೆದುಕೊಳ್ಳುವ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಮುಂದಿನ ರಾಶಿ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಇಂದು ಚಂದ್ರ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆ ಲಾಭಸ್ಥಾನ ಅಂತ ಕರೆಯಲಾಗುತ್ತೆ. ಆದ್ದರಿಂದ ಇಂದಿನ ದಿನ ನಿಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ವೃತ್ತಿಪರ ರಂಗದಲ್ಲಿ ಅತ್ಯಂತ ಲಾಭದಾಯಕ ಹಾಗೂ ಪ್ರಗತಿಪರ ದಿನ ಅಂತ ಹೇಳಬಹುದು. ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸೂಕ್ಷ್ಮ ಮುನ್ಸೂಚನೆ ಕಾಣ್ತಾ ಇದೆ. ಕಚೇರಿಯಲ್ಲಿ ಇಂದು ನಿಮಗೆ ಪೂರಕವಾದ ವಾತಾವರಣ ಇರಲಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸೃಜನಶೀಲತೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಅವರ ಸಂಪೂರ್ಣ ಸಹಕಾರ ನಿಮಗೆ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮ ಹೆಗಲೇರಬಹುದು. ಇದು ನಿಮ್ಮ ಭವಿಷ್ಯದ ಪ್ರಗತಿಗೆ ಮುನ್ನಡೆ ಬರೆಯಲಿದೆ. ಉದ್ಯಮಿಗಳಿಗೆ ಇಂದು ಆಕಸ್ಮಿಕ ಧನಲಾಭದ ಯೋಗವಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದಿನ ದಿನ ಅತ್ಯಂತ ಪ್ರಶಸ್ತವಾಗಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಲೆಕ್ಕಾಚಾರಗಳು ನಿಖರವಾಗಿ ಕೆಲಸ ಮಾಡಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಉತ್ತಮ ಲಾಭಾಂಶ ಸಿಗಲಿದೆ. ಇಂದು ಆರ್ಥಿಕ ರಂಗದಲ್ಲಿ ಸುವರ್ಣ ಅವಕಾಶ ಸೃಷ್ಟಿಯಾಗಲಿದೆ. ಹಳೆಯ ಸಾಲಗಳು ಅಥವಾ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವುದರಿಂದ ನಿರಾಳರಾಗುತ್ತೀರಿ. ಆದಾಯದ ಹೊಸ ಮೂಲಗಳು ಗೋಚರಿಸಲಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡುವುದರಿಂದ ದೀರ್ಘಕಾಲ ಲಾಭವನ್ನು ನಿರೀಕ್ಷಿಸಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀತೀರಾ. ಅವರ ಕಡೆಯಿಂದ ಸಂಪೂರ್ಣ ಬೆಂಬಲ, ಪ್ರೀತಿ ನಿಮಗೆ ಸಿಗುತ್ತೆ. ಮಕ್ಕಳ ಯಶಸ್ಸು ಮತ್ತು ಅವರ ವಿದ್ಯಾಭ್ಯಾಸ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಇಂದು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅಥವಾ ಅವರಿಂದ ಶುಭ ಸಮಾಚಾರವನ್ನು ಕೇಳುವ ಯೋಗವಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಸೂಕ್ತ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನ. ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು
ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಗೊಳಿಸಲು ಇಂದು ಸೂಕ್ತ ಸಮಯ. ಅವಿವಾಹಿತರಿಗೆ ಕೌಟುಂಬಿಕ ವಲಯದಿಂದ ಹೊಸ ಸಂಬಂಧಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲ ಸಿಗಲಿದೆ. ಮಾನಸಿಕವಾಗಿ ನೀವು ಅತ್ಯಂತ ಉತ್ಸಾಹ ಮತ್ತು ಶಕ್ತಿಯಿಂದ ಕೂಡಿರುತ್ತೀರಿ. ಆದರೆ ದೈಹಿಕವಾಗಿ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಆಯಾಸ ಕಾಡಬಹುದು. ಕಣ್ಣಿನ ಸಮಸ್ಯೆ ಅಥವಾ ತಲೆಗೆ ನೋವು ಬರದಂತೆ ಎಚ್ಚರ ವಹಿಸಿ. ಪ್ರಸ್ತುತ ವಾತಾವರಣಕ್ಕೆ ತಕ್ಕಂತೆ ಬಿಸಿ ಆಹಾರ, ಹಣ್ಣುಗಳನ್ನು ಸೇವಿಸಿ. ತಂಪು ಪಾನೀಯಗಳಿಂದ ದೂರವಿರಿ. ಶುಭ ಬಣ್ಣ ಕೆಂಪು ಮತ್ತು ಹಳದಿ. ಶುಭ ಸಂಖ್ಯೆ 1 ಮತ್ತು 9. ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ವಿಶೇಷ ಪರಿಹಾರ ಶುಕ್ರವಾರ ದಿನ ಆಗಿರೋದ್ರಿಂದ ಬೆಳಗ್ಗೆ ಲಕ್ಷ್ಮೀ ದೇವಿಯ ಸನ್ನಿಧಿಗೆ ತುಪ್ಪದ ದೀಪ ಹಚ್ಚಿ ಕನಕದಾಸ ಸ್ತೋತ್ರ ಪಠಿಸುವುದು ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ. ಹಾಗೆಯೇ ನಿಮ್ಮ ರಾಶ್ಯಾಧಿಪತಿ ಮಂಗಳನಾಗಿರೋದ್ರಿಂದ ಹನುಮಂತನಿಗೆ ನಮಸ್ಕರಿಸಿ ದಿನದ ಕೆಲಸ ಆರಂಭಿಸಿದರೆ ಯಶಸ್ಸು ಖಂಡಿತ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರವಾರದ ದಿನವೇ ಆಗಿರೋದ್ರಿಂದ ರಾಶಿಯಾಧಿಪತಿಯ ದಿನವಾಗಿರೋದ್ರಿಂದ ಇಂದು ನಿಮಗೆ ವಿಶೇಷ ಕಳೆ ಬರಲಿದೆ. ಚಂದ್ರನು ಇಂದು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಕರ್ಮದ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಗ್ರಹ ಗತಿಗಳ ಪ್ರಭಾವದಿಂದ ನಿಮಗೆ ವೃತ್ತಿ ರಂಗದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆ, ಗೌರವ ಮತ್ತು ಹೊಸ ಜವಾಬ್ದಾರಿ ಹುಡುಕಿಕೊಂಡು ಬರಲಿದೆ. ನಿಮ್ಮ ಕಲಾತ್ಮಕ ಮತ್ತು ವ್ಯವಹಾರಿಕ ಕೌಶಲ್ಯಕ್ಕೆ ಇಂದು ತಕ್ಕ ಮನ್ನಣೆ ದೊರೆಯಲಿದೆ. ಕರ್ಮಸ್ಥಾನದ ಚಂದ್ರ ನಿಮ್ಮ ಕೆಲಸದಲ್ಲಿ ಅತ್ಯಂತ ಯಶಸ್ಸು ನೀಡಲಿದ್ದಾನೆ. ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನು ಸಹ ನೀವು ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸ್ತೀರಾ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಮುಕ್ತವಾಗಿ ಶ್ಲಾಘಿಸುತ್ತಾರೆ. ಹೊಸ ಉದ್ಯೋಗ ಹುಡುಕಾಟದಲ್ಲಿರುವವರಿಗೆ ಪ್ರಸಿದ್ಧ ಕಂಪನಿಗಳಿಂದ ಆಫರ್ ಲೆಟರ್ ಸಿಗುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುವವರಿಗೆ ಇಂದು ಶುಭ ವಾರ್ತೆ ಲಭಿಸಲಿದೆ. ಉದ್ಯಮಿಗಳಿಗೆ ಅಥವಾ ಸ್ವಯಂ ಉದ್ಯೋಗ ಹೊಂದಿರುವವರಿಗೆ ಇಂದಿನ ದಿನ ಭರ್ಜರಿ ಲಾಭ ತರಲಿದೆ. ವಿಶೇಷವಾಗಿ ಸೌಂದರ್ಯವರ್ಧಕಗಳು, ವಸ್ತ್ರಾಭರಣ, ಗೃಹಂಕಾಲ ಮತ್ತು ಆಹಾರ ಧಾನ್ಯ ವ್ಯಾಪಾರ ಮಾಡುವವರಿಗೆ ಮಾರಾಟದಲ್ಲಿ ಗಣನೀಯ ಪ್ರಗತಿ ಕಂಡುಬರುತ್ತೆ. ಹೊಸ ಗ್ರಾಹಕರೊಂದಿಗೆ ದೀರ್ಘಕಾಲೀನ ಒಪ್ಪಂದಕ್ಕೆ ಸಹಿ ಹಾಕಲು ಇಂದು ಸೂಕ್ತ ಸಮಯ. ಆರ್ಥಿಕವಾಗಿ ಇಂದಿನ ದಿನ ತುಂಬಾ ಸಮೃದ್ಧಿಯಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಕೃಪೆಯಿಂದಾಗಿ ಆದಾಯದ ಹರಿವು ಉತ್ತಮವಾಗಿರುತ್ತೆ ಮತ್ತು ಬೌದ್ಧಿಕ ಸುಖ ಸಾಧನೆಗಳಿಗಾಗಿ ಧನವ್ಯಯವಾಗಲಿದ್ದೀರಿ. ಹಿಂದಿನ ಹೂಡಿಕೆಗಳಿಂದ ಮ್ಯೂಚುವಲ್ ಫಂಡ್ ಅಥವಾ ಚಿನ್ನ ನಿರೀಕ್ಷೆಗೂ ಮೀರಿದ ಲಾಭ ನಿಮಗೆ ದೊರೆಯಲಿದೆ. ಆಸ್ತಿ ಅಥವಾ ಹೊಸ ವಾಹನ ಖರೀದಿಸುವ ನಿಮ್ಮ ಕನಸು ಇಂದು ನನಸಾಗುವತ್ತ ಹೆಜ್ಜೆ ಇಡಲಿದ್ದೀರಿ. ಆದರೆ ಮೋಜು ಮಸ್ತಿಗಾಗಿ ಅತಿಯಾದ ಖರ್ಚು ಮಾಡುವುದನ್ನು ಸ್ವಲ್ಪ ನಿಯಂತ್ರಿಸುವುದು ಭವಿಷ್ಯದ ಉಳಿತಾಯಕ್ಕೆ ಒಳಿತು. ಇನ್ನು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಬಾಂಧವ್ಯ ವೃದ್ಧಿಯಾಗಲಿದೆ. ಸಹೋದರ ಅಥವಾ ಸಹೋದರಿಯರ ಕಡೆಯಿಂದ ಆರ್ಥಿಕ ಅಥವಾ ನೈತಿಕ ಬೆಂಬಲ ದೊರೆಯಲಿದೆ. ಮನೆಯ ಅಲಂಕಾರಕ್ಕೆ ಅಥವಾ ಶುಭ ಕಾರ್ಯಗಳಿಗೆ ಯೋಜನೆಯಾಗಿ ಕುಟುಂಬದವರೊಂದಿಗೆ ಚರ್ಚೆ ನಡೆಸ್ತೀರಾ. ಸಾಮಾಜಿಕವಾಗಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗಲಿದೆ. ಸಮಾಜದ ಗಣ್ಯ ವ್ಯಕ್ತಿಗಳ ಒಡನಾಟ ಬೆಳೆಯಲಿದೆ. ಇದು ನಿಮ್ಮ ಮುಂದಿನ ಬೆಳವಣಿಗೆಗೆ ಸಹಾಯವಾಗುತ್ತೆ. ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ವೃಷಭ ರಾಶಿಯ ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದ ದಿನ. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳಿತೀರಾ ಮತ್ತು ಸಣ್ಣ ಪ್ರವಾಸ, ರಾತ್ರಿ ಭೋಜನಕ್ಕೆ ಹೊರಗೆ ಹೋಗುವ ಹವ್ಯಾಸ ಮತ್ತು ವಿವಾಹಿತರಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪ ಮರೆಯಾಗಿ ಪರಸ್ಪರ ಸಾಮರಸ್ಯ ಮೂಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮ ದಿನವಾಗಲಿದೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದುವವರಿಗೆ ಇಂದು ಗಣನೀಯ ಸುಧಾರಣೆ ಕಂಡು ಬರಲಿದೆ. ಮಾನಸಿಕವಾಗಿ ನೀವು ಪ್ರಸನ್ನರಾಗಿ ಮತ್ತು ಉತ್ಸಾಹದಿಂದ ಇರುತ್ತೀರಿ. ಆದಾಗ್ಯೂ ಗಂಟಲು ನೋವು ಮತ್ತು ಕಫದಂತಹ ಸಮಸ್ಯೆ ಬರದಂತೆ ತಂಪಾದ ಪದಾರ್ಥಗಳ ಸೇವನೆ ಆದಷ್ಟು ತಪ್ಪಿಸಿ. ನಿಯಮಿತ ಯೋಗ ಮತ್ತು ಧ್ಯಾನ ದೈಹಿಕ ಸಾಮರ್ಥ್ಯ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಅದೃಷ್ಟ ಬಣ್ಣ ಬಿಳಿ, ಕ್ರೀಮ್ ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ವಿಶೇಷ ಪರಿಹಾರ ಇಂದು ಶುಕ್ರವಾರ ನಿಮ್ಮ ರಾಶಿಯಾಧಿಪತಿ ದಿನವಾಗಿರೋದ್ರಿಂದ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂ ಅರ್ಪಿಸಿ ನೈವೇದ್ಯ ಮಾಡಿ ಪಾಯಸವನ್ನು ಪ್ರಸಾದವಾಗಿ ಹಂಚುವುದು ಜಾತಕದಲ್ಲಿನ ಶುಕ್ರನ ಬಲ ಹೆಚ್ಚಿಸಿ ಸಕಲ ಐಶ್ವರ್ಯ ಮತ್ತು ಸುಖ ಶಾಂತಿ ಪ್ರಾಪ್ತಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುದ್ಧಿಕಾರಕನಾದ ಬುಧ ಗ್ರಹ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ಮನೆಯನ್ನ ಭಾಗ್ಯಸ್ಥಾನ ಅಥವಾ ಪಿತೃಸ್ಥಾನ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಇಂದಿನ ದಿನ ನಿಮಗೆ ಅದೃಷ್ಟ ಬೆಂಬಲ ತಂದುಕೊಡಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇಂದು ತಾವಾಗಿಯೇ ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಭಾಗ್ಯಸ್ಥಾನದ ಚಂದ್ರನ ಪ್ರಭಾವದಿಂದಾಗಿ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿರಲಿದೆ. ನಿಮ್ಮ ಮಾತಿನ ಚುರುಕುತನ ಮತ್ತು ಸಮಯ ಪ್ರಜ್ಞೆಯಿಂದಾಗಿ ಕಠಿಣವಾದ ಕೆಲಸವನ್ನು ಸುಲಭವಾಗಿ ಮುಗಿಸಲಿದ್ದೀರಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಒಳ್ಳೆಯ ಅವಕಾಶ ಸೃಷ್ಟಿಯಾಗಲಿದೆ. ವಿದೇಶಿ ಸಂಸ್ಥೆಗಳಿಗೆ ಕೆಲಸ ಮಾಡುವವರಿಗೆ ಅಥವಾ ಮಾಹಿತಿ ತಂತ್ರಜ್ಞಾನ IT ರಂಗದಲ್ಲಿ ಇರುವವರಿಗೆ ವಿದೇಶ ಪ್ರವಾಸದ ಯೋಗ ಒದಗಿಕೊಂಡು ಬರಲಿದೆ. ಉದ್ಯಮಿಗಳಿಗೆ ಹೊಸ ಆಲೋಚನೆ ಜಾರಿಗೆ ತರಲು ಸೂಕ್ತವಾದ ದಿನ. ಸೃಜನಶೀಲ ಕೆಲಸದಲ್ಲಿ ಕ್ಷೇತ್ರದಲ್ಲಿ
ಸಲಹಾ ಸಂಸ್ಥೆ, ಬರವಣಿಗೆ, ಸಂವಹನ ಮಾಧ್ಯಮಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿರುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ಮಾರುಕಟ್ಟೆಯಲ್ಲಿ ಹಳೆಯ ಬಾಕಿ ವಸೂಲಾಗುವುದರಿಂದ ವ್ಯವಹಾರದ ವೇಗ ಹೆಚ್ಚುತ್ತದೆ. ಆರ್ಥಿಕ ರಂಗದಲ್ಲಿ ಇಂದು ಪ್ರಗತಿಪರದ ವಾತಾವರಣ ಇರಲಿದೆ. ಅದೃಷ್ಟ ಬೆಂಬಲ ಇರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಲಾಟರಿ ಇತ್ಯಾದಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ತೀರ್ಥಯಾತ್ರೆಗಾಗಿ ಇಂದು ಹಣ ವ್ಯಯಿಸುವ ಸಾಧ್ಯತೆ ಇದೆ. ಇದು ನಿಮಗೆ ಅತ್ಯಂತ ನೆಮ್ಮದಿಯನ್ನು ನೀಡುತ್ತೆ. ಆದಾಗ್ಯೂ ಕೈಯಲ್ಲಿ ಹಣದ ಹರಿವು ಉತ್ತಮವಾಗಿದ್ದರೂ ಸಹ ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಆದ್ಯತೆ ನೀಡಿ. ಕುಟುಂಬದಲ್ಲಿ ಹಿರಿಯರ ಮತ್ತು ವಿಶೇಷವಾಗಿ ತಂದೆಯವರ ಸಂಪೂರ್ಣ ಬೆಂಬಲ, ಮಾರ್ಗದರ್ಶನ ನಿಮಗೆ ಸಿಗಲಿದೆ. ಮನೆಯಲ್ಲಿ ದೇವತಾ ಕಾರ್ಯಗಳು ಅಥವಾ ಪೂಜೆ ಪುನಸ್ಕಾರಗಳು ನಡೆಯುವ ಸಾಧ್ಯತೆ ಇದೆ. ಸಹೋದರ ಸಹೋದರಿಯರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ತಿಳಿಯಾಗಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ದಾನ ಧರ್ಮಗಳ ಕಡೆಗೆ ಮನಸ್ಸು ವಾಲುತ್ತದೆ. ಸಮಾಜದಲ್ಲಿ ನಿಮ್ಮ ವಿಚಾರಗಳಿಗೆ ಮತ್ತು ಸಲಹೆಗಳಿಗೆ ಉತ್ತಮ ಮನ್ನಣೆ ದೊರೆಯಲಿದೆ. ದೂರದ ಸಂಬಂಧಿಕರಿಂದ ಶುಭ ವಾರ್ತೆ ನಿರೀಕ್ಷಿಸಬಹುದು. ಮಿಥುನ ರಾಶಿಯ ಪ್ರೇಮಿಗಳಿಗೆ ಇಂದಿನ ದಿನವೂ ಮಧುರವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಮತ್ತು ಪ್ರಾಕೃತಿಕ ರಮಣೀಯ ತಾಣಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುತ್ತೀರಿ. ಅವಿವಾಹಿತರಿಗೆ ಪರಸ್ಪರ ನಂಬಿಕೆ ಮತ್ತು ಗೌರವ ವೃದ್ಧಿಯಾಗಲಿದೆ. ಪರಸ್ಪರ ಯಶಸ್ಸಿಗೆ ಕಾರಣರಾಗುತ್ತೀರಿ. ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಉತ್ತಮವಾಗಿರುತ್ತದೆ. ಮಾನಸಿಕವಾಗಿ ನೀವು ಅತ್ಯಂತ ಶಾಂತ ಮತ್ತು ಪ್ರಸನ್ನವಾಗಿ ಚಿತ್ತರಾಗಿರುತ್ತೀರಿ. ಹಳೆಯ ಮಾನಸಿಕ ಒತ್ತಡ ದೂರವಾಗಲಿದೆ. ಆದರೆ ಅತಿಯಾದ ಪ್ರಯಾಣದಿಂದಾಗಿ ಕಾಲು ನೋವು ಅಥವಾ ದೈಹಿಕ ಆಯಾಸ ಕಾಡಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ರಾತ್ರಿ ಸರಿಯಾಗಿ ನಿದ್ರೆ ಮಾಡುವುದು ಆರೋಗ್ಯವನ್ನು ಸ್ಥಿರವಾಗಿ ಕಾಯ್ದುಕೊಳ್ಳುವುದು. ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 5 ಮತ್ತು 6. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ವಿಶೇಷ ಪರಿಹಾರ ಇಂದು ಬುಧನ ಪ್ರೀತ್ಯರ್ಥವಾಗಿ ಮತ್ತು ಶುಕ್ರವಾರದ ಶುಭ ದಿನವಾಗಿರುವುದರಿಂದ ಗಣೇಶನಿಗೆ ಗರಿಕೆ ಅರ್ಪಿಸಿ ಪೂಜೆ ಮಾಡುವುದು ಒಳ್ಳೆಯದು. ಹಾಗೆಯೇ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳು ತಿನ್ನಿಸುವುದು ನಿಮ್ಮ ಜಾತಕದಲ್ಲಿನ ಬುಧ ಬಲ ಹೆಚ್ಚಿಸಿ ಬುದ್ಧಿ ವಿಕಾಸ ಮತ್ತು ಸರ್ವ ಕಾರ್ಯದಲ್ಲೂ ಯಶಸ್ಸು ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಅಧಿಪತಿ ಚಂದ್ರಗ್ರಹ. ಚಂದ್ರನು ಇಂದು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆಯನ್ನ ಅಷ್ಟಮ ಸ್ಥಾನ ಅಥವಾ ಸಂಶೋಧನಾ ಮತ್ತು ರಹಸ್ಯಗಳ ಸ್ಥಾನ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಇಂದಿನ ದಿನ ನಿಮಗೆ ಮಿಶ್ರ ಫಲಗಳಿಂದ ಕೂಡಿರಲಿದೆ. ಹೆಜ್ಜೆ ಇಡುವಾಗ ಸ್ವಲ್ಪ ಜಾಗರೂಕತೆ ಮತ್ತು ತಾಳ್ಮೆ ಅಗತ್ಯವಾಗಲಿದೆ. ಅತಿಯಾದ ಭಾವುಕತೆ ಅಥವಾ ಅವಸರದ ನಿರ್ಧಾರಗಳು ನಿಮಗೆ ಮಾನಸಿಕ ಒತ್ತಡ ತರಬಹುದು. ಆದರೆ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ತೊಡಗಿಕೊಳ್ಳಲು ಮತ್ತು ಅತ್ಯಂತ ಸೂಕ್ತವಾದ ದಿನ. ಕಚೇರಿಯಲ್ಲಿ ಇಂದು ನಿಮ್ಮ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಕೂಡ ಇದೆ. ವಾದ ವಿವಾದಗಳಿಂದ ದೂರವಿರುವುದು ಒಳಿತು. ರಾಜಕೀಯ ಅಥವಾ ಗಾಸಿಪ್ಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದ ಇರಿ. ಗುರಿಗಳನ್ನು ತಲುಪಲು ಎಂದಿಗಿಂತಲೂ ಹೆಚ್ಚು ಪರಿಶ್ರಮ ಪಡಬೇಕಾಗಬಹುದು. ಆದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳಲ್ಲಿ ಸಿಗಲಿದೆ. ಉದ್ಯಮಿಗಳಿಗೆ ಇಂದಿನ ದಿನ ಸಾಧಾರಣವಾಗಲಿದೆ. ಹೊಸದಾಗಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚಿಸಿ ಅಥವಾ ಅನುಭವಿಗಳ ಸಲಹೆ ಪಡೆಯಿರಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತರಾತುರಿಯ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆರ್ಥಿಕವಾಗಿ ಇಂದು ಕಟಕ ರಾಶಿಯವರು ಎಚ್ಚರ ವಹಿಸಿಕೊಳ್ಳಬೇಕು. ಅನಗತ್ಯ ಅಥವಾ ಆಕಸ್ಮಿಕ ಖರ್ಚುಗಳು ಎದುರಾಗುವುದರಿಂದ ಬಜೆಟ್ ಏರುಪೇರಾಗಬಹುದು. ಯಾರಿಗಾದರೂ ಸಾಲ ಕೊಡುವ ಮುನ್ನ ಯೋಚಿಸಿ, ಏಕೆಂದರೆ ಇಂದು ಕೊಟ್ಟ ಹಣ ಮರಳಿ ಬರುವುದು ವಿಳಂಬವಾಗುತ್ತೆ. ಆದರೆ ವಿಮೆ ಅಥವಾ ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಧನಲಾಭವಾಗುವ ಯೋಗವಿದೆ. ಇಂದಿನ ದಿನ ಭವಿಷ್ಯದ ಉಳಿತಾಯದ ಯೋಜನೆಗಳ ಬಗ್ಗೆ ಚಿಂತೆ ಮಾಡುವುದು ಸೂಕ್ತ. ಕುಟುಂಬದ ದೃಷ್ಟಿಯಿಂದ ಇಂದಿನ ದಿನ ಮಧ್ಯಮವಾಗಿರುತ್ತೆ. ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು. ವಿಶೇಷವಾಗಿ ತಾಯಿಯವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮನೆಯಲ್ಲಿ ಶಾಂತಿ ಕಾಪಾಡಲು ಸಣ್ಣ ಪುಟ್ಟ ವಿಷಯಗಳ ನಿರ್ಲಕ್ಷ್ಯಿಸುವುದು ಬೇಡ. ಸಾಮಾಜಿಕವಾಗಿ ನಿಮ್ಮ ಗೌರವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನಡೆದುಕೊಳ್ಳಿ. ಅಪರಿಚಿತರನ್ನು ಅತಿಯಾಗಿ ನಂಬಬೇಡಿ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಪೋಷಕರು ಹೆಚ್ಚಿನ ಸಮಯ ಮೀಸಲಿಡಬೇಕಾಗಬಹುದು. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಬರುವ ಸಾಧ್ಯತೆ ಇದೆ. ಸಂಗಾತಿಯ ಭಾವನೆಗಳನ್ನು ಗೌರವಿಸಿ ಮತ್ತು ಅವರ ಮಾತನ್ನು ತಾಳ್ಮೆಯಿಂದ ಆಲಿಸಿ. ವಿವಾಹಿತರು ಪರಸ್ಪರ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆ ಸ್ವಲ್ಪ ಸಮಯ ಮೀಸಲಿಡುವುದು ಬಾಂಧವ್ಯ ಗಟ್ಟಿಗೊಳಿಸುತ್ತದೆ. ಅಷ್ಟಮ ಚಂದ್ರನ ಪ್ರಭಾವದಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಮಾನಸಿಕ ಆತಂಕ, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ವಾಹನ ಚಲಾಯಿಸುವಾಗ ಅತೀವ ಜಾಗರೂಕತೆ
ಅತ್ಯಗತ್ಯ. ವೇಗದ ಚಾಲನೆ ಸಂಪೂರ್ಣವಾಗಿ ತಪ್ಪಿಸಿ. ಪ್ರಸ್ತುತ ವಾತಾವರಣಕ್ಕೆ ತಕ್ಕಂತೆ ಶುದ್ಧವಾದ ನೀರು, ಮನೆಯಲ್ಲೇ ಮಾಡಿದ ಅಡುಗೆ ಮಾತ್ರ ಸೇವಿಸಿ. ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಅದೃಷ್ಟ ಬಣ್ಣ ಬಿಳಿ ಮತ್ತು ಕ್ರೀಮ್. ಅದೃಷ್ಟ ಸಂಖ್ಯೆ 4 ಮತ್ತು 2. ಅದೃಷ್ಟ ದಿಕ್ಕು ವಾಯುವ್ಯ ದಿಕ್ಕು. ವಿಶೇಷ ಪರಿಹಾರ: ಇಂದು ಚಂದ್ರನ ಬಲವನ್ನು ಹೆಚ್ಚಿಸಲು ಮತ್ತು ಅಷ್ಟಮ ದೋಷ ನಿವಾರಿಸಲು ಶಿವನ ಆರಾಧನೆ ಮಾಡುವುದು ಶ್ರೇಷ್ಠ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಬಹಳ ಒಳ್ಳೆಯದು. ಶುಕ್ರವಾರದ ದಿನವಾಗಿರೋದ್ರಿಂದ ದುರ್ಗಾದೇವಿಗೆ ದೀಪ ಹಚ್ಚಿ ಪ್ರಾರ್ಥಿಸುವುದರಿಂದ ಮನಸ್ಸಿನ ಕ್ಲೇಶ ದೂರವಾಗಿ ಸಕಲ ಕಾರ್ಯ ಸಿದ್ಧಿಯಾಗತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಧಿಪತಿ ನವಗ್ರಹಗಳ ರಾಜನಾದ ಸೂರ್ಯದೇವ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 7ನೇ ಮನೆಯನ್ನು ಕಳತ್ರ ಸ್ಥಾನ ಅಂತ, ಪಾಲುದಾರಿಕೆಯ ಸ್ಥಾನ ಅಂತ ಕರೆಯಲಾಗುತ್ತೆ. ಇಂದಿನ ದಿನ ನಿಮ್ಮ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಮತ್ತು ವೃತ್ತಿ ರಂಗದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ನಿಮ್ಮ ನಾಯಕತ್ವದ ಗುಣ, ಆತ್ಮವಿಶ್ವಾಸ ಇಂದು ಉತ್ತುಂಗದಲ್ಲಿರುತ್ತೆ. ಸಾರ್ವಜನಿಕ ವಲಯದಲ್ಲಿ ಮನ್ನಣೆ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರೋತ್ಸಾಹ ಮತ್ತು ಉನ್ನತ ಅಧಿಕಾರಿಗಳಿಂದ ಬೆಂಬಲ ದೊರೆಯಲಿದೆ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಸಲಹೆಗಳು ಎಲ್ಲರನ್ನೂ ಮನ್ನಣೆ ನೀಡುವಂತೆ ಮಾಡುತ್ತೆ. ಸಾರ್ವಜನಿಕ ವಲಯ ಅಥವಾ ಆಡಳಿತ ರಂಗದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಲಿದೆ. ವ್ಯಾಪಾರದಲ್ಲಿ ಜಂಟಿ ಸಹಭಾಗಿತ್ವ, ವ್ಯವಹಾರದಲ್ಲಿ ಭರ್ಜರಿ ಪ್ರಗತಿ ಕಂಡುಬರಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಮೈತ್ರಿಗಳನ್ನು ಮಾಡಿಕೊಡಲು ಇಂದು ಅತ್ಯಂತ ಸೂಕ್ತ ದಿನ. ನಿಮ್ಮ ವ್ಯವಹಾರದ ವಿಸ್ತರಣೆಗೆ ತಕ್ಕ ಯೋಜನೆಯನ್ನು ರೂಪಿಸಲಿದ್ದೀರಿ. ಆರ್ಥಿಕ ರಂಗದಲ್ಲಿ ಇಂದಿನ ದಿನ ಲಾಭದಾಯಕವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಸಂಗಾತಿ ಅಥವಾ ಕುಟುಂಬದ ಅಗತ್ಯಗಳಿಗೆ ಧನ ವ್ಯಯವಾಗುವ ಸಾಧ್ಯತೆ ಇದೆ. ದೀರ್ಘಕಾಲದ ಹೂಡಿಕೆಗಳಾದ ರಿಯಲ್ ಎಸ್ಟೇಟ್ ಅಥವಾ ಸರ್ಕಾರಿ ಬ್ರ್ಯಾಂಡ್ಗಳಿಗೆ ಹೂಡಿಕೆ ಮಾಡಲು ಇಂದು ಯೋಚಿಸುತ್ತೀರಿ. ಹಳೆಯ ಬಾಕಿ ಹಣ ಅಥವಾ ಸಾಲಗಳು ಮರಳಿ ಬರುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತಸ ಮನೆ ಮಾಡಲಿದೆ. ವೈವಾಹಿಕ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳಿತೀರಾ. ಕುಟುಂಬದವರ ಜೊತೆಗೆ ಸಣ್ಣ ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಸಾರ್ವಜನಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತೆ. ಸಮಾಜದ ಪ್ರಮುಖ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಯಲಿದ್ದು ಭವಿಷ್ಯದಲ್ಲಿ ಇಂದು ನಿಮಗೆ ಸಹಕಾರಿಯಾಗಲಿದೆ. ಪ್ರೇಮಿಗಳಿಗೆ ಇಂದಿನ ದಿನ ಸುಂದರವಾಗಿರಲಿದೆ. ನಿಮ್ಮ ಪ್ರೇಮ ಜೀವನವನ್ನು ಮುಂದಿನ ಹಂತಕ್ಕೆ, ಅಂದರೆ ವಿವಾಹದ ನಿರ್ಧಾರ ತೆಗೆದುಕೊಂಡು ಹೋಗಲು ಕೌಟುಂಬಿಕವಾಗಿ ಚರ್ಚೆ ನಡೆಸಲು ಬಹಳ ಒಳ್ಳೆಯ ದಿನ. ಅವಿವಾಹಿತರಿಗೆ ಇಂದು ಮನಸ್ಸಿಗೆ ಒಪ್ಪುವಂತಹ ಹೊಸ ಸಂಬಂಧ ಒದಗಿ ಬರಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಉತ್ತಮವಾಗಿರಲಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇಂದು ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಆದರೆ ಸೂರ್ಯನ ತೀಕ್ಷ್ಣತೆ ಮತ್ತು ಇಂದಿನ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಸಂಜೆಯ ವೇಳೆ ಸ್ವಲ್ಪ ದಣಿವು ಅನುಭವಿಸಬಹುದು. ಕಣ್ಣಿನ ಉರಿ ಅಥವಾ ಉಷ್ಣ ತೊಂದರೆಗಳು ಬರದಂತೆ ತಡೆಯಲು ಸಾಕಷ್ಟು ಪ್ರಮಾಣದ ನೀರು ಮತ್ತು ತಾಜಾ ಹಣ್ಣು ರಸವನ್ನು ಸೇವಿಸಿ. ವಿಶೇಷ ಬಣ್ಣ ಕೇಸರಿ, ಚಿನ್ನದ ಬಣ್ಣ ಮತ್ತು ಕೆಂಪು. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ಇಂದು ಶುಕ್ರವಾರ ಆಗಿರೋದ್ರಿಂದ ವಿಶೇಷ ಪರಿಹಾರ: ಬೆಳಗ್ಗೆ ಸೂರ್ಯ ದೇವನಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ದಿನವನ್ನು ಆರಂಭಿಸಿ. ನಂತರ ಮಹಾಲಕ್ಷ್ಮಿ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಜಾತಕದಲ್ಲಿ ಸೂರ್ಯ ಮತ್ತು ಶುಕ್ರನ ಬಲ ಹೆಚ್ಚಾಗಿ ಮನಸ್ಸು ಯಶಸ್ವಿ ಜೊತೆಗೆ ಅಪಾರ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುದ್ಧಿ ಮತ್ತು ಜ್ಞಾನದ ಕಾರಕನಾದ ಬುಧ ಗ್ರಹ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 6ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆಯನ್ನ ಶತ್ರು, ರೋಗ ಮತ್ತು ಸಾಲದ ಸ್ಥಾನ ಅಂತ ಕರೆಯಲಾಗುತ್ತೆ. ಸ್ವ ರಾಶಿಯಿಂದ 6ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಿರೋದ್ರಿಂದ ಇಂದಿನ ದಿನ ನಿಮಗೆ ಸವಾಲುಗಳಿಂದ ಕೂಡಿರಲಿದ್ದು, ನಿಮ್ಮ ಬುದ್ಧಿವಂತಿಕೆ ಮತ್ತು ವ್ಯಾವಹಾರಿಕ ಜಾಣ್ಮೆಯಿಂದ ಶತ್ರುಗಳ ಮೇಲೆ ಜಯ ಸಾಧಿಸಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಎದುರಿಸುತ್ತಿರುವವರಿಗೆ ಹಾಗೂ ಕೋರ್ಟ್ ಕಚೇರಿಯಲ್ಲಿ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಇಂದು ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ. ಕಚೇರಿಯಲ್ಲಿ ಇಂದು ನಿಮಗೆ ಕೆಲಸದ ದಕ್ಷತೆ ಹೆಚ್ಚಾಗಲಿದೆ. ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಪ್ರಗತಿ ಸಹಿಸದವರು ನಿಮ್ಮ ವಿರುದ್ಧ ಸಂಚು ರೂಪಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಖರವಾದ ಕೆಲಸದ ಶೈಲಿ ಮುಂದೆ ಅವರ ಆಟ ನಡೆಯುವುದಿಲ್ಲ. ಬ್ಯಾಂಕಿಂಗ್, ಕಾನೂನು, ಶಿಕ್ಷಣ ಮತ್ತು ಲೆಕ್ಕಪತ್ರ ಕ್ಷೇತ್ರದಲ್ಲಿರುವವರಿಗೆ ಇಂದಿನ ದಿನ ಅತ್ಯಂತ ಪ್ರಗತಿಪರವಾಗಲಿದೆ. ಉದ್ಯಮಿಗಳು ಇಂದು ಯಾವುದೇ ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ಅಥವಾ ಯಾರಾದರೂ ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ತಪ್ಪಿಸಬೇಕು. ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಇದ್ದರೂ ನಿಮ್ಮ ಹಳೆಯ ಗ್ರಾಹಕರ ವಿಶ್ವಾಸದಿಂದಾಗಿ ವ್ಯವಹಾರವು ಸ್ಥಿರವಾಗಿ ಸಾಗಲಿದೆ. ಹೂಡಿಕೆಯ ವಿಷಯದಲ್ಲಿ ಇಂದು ಯಾವುದೇ ಆತುರ ನಿರ್ಧಾರ ಬೇಡ.
ಆರ್ಥಿಕವಾಗಿ ಇಂದಿನ ದಿನ ಮಿಶ್ರ ಫಲಗಳಿಂದ ಕೂಡಿದೆ. ಆದಾಯದ ಹರಿವು ಸಾಧಾರಣವಾಗಿರಲಿದ್ದು ಹಳೆಯ ಬಾಕಿ ಹಣ ವಸೂಲಾಗುವ ಸಾಧ್ಯತೆ ಇದೆ. ಆದರೆ 6ನೇ ಮನೆಯ ಚಂದ್ರನು ಪ್ರಭಾವದಿಂದ ಆಕಸ್ಮಿಕವಾಗಿ ವೈದ್ಯಕೀಯ ವೆಚ್ಚ ಅಥವಾ ಮನೆ ರಿಪೇರಿಯಂತಹ ಅನಗತ್ಯ ಖರ್ಚುಗಳು ಎದುರಾಗಬಹುದು. ಮುಂಚಿತವಾಗಿಯೇ ಬಜೆಟ್ ರೂಪಿಸಿಕೊಂಡು ನಡೆಯುವುದು ಬಹಳ ಉತ್ತಮ. ಷೇರು ಮಾರುಕಟ್ಟೆ ಅಥವಾ ಲಾಟರಿ ಮುಂತಾದ ಊಹನಾತ್ಮಕ ಹೂಡಿಕೆಗಳಿಂದ ಇಂದು ದೂರ ಇರಬೇಕು. ಕುಟುಂಬದಲ್ಲಿ ಮಿಶ್ರ ವಾತಾವರಣ ಇರಲಿದೆ. ಸಣ್ಣ ವಿಷಯಗಳಿಗೂ ಕೌಟುಂಬಿಕವಾಗಿ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಶಾಂತವಾಗಿ ಪ್ರೀತಿಯಿಂದ ನಿಭಾಯಿಸಿ. ಸೋದರ ಮಾವ ಅಥವಾ ತಾಯಿಯ ಕಡೆಯಿಂದ ಸಂಬಂಧಿಕರ ಧನ ಸಹಾಯ ಅಥವಾ ಪ್ರಮುಖ ಸಲಹೆಗಳು ಸಿಗುವ ಸಾಧ್ಯತೆ ಇದೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಸೇವಾ ಮನೋಭಾವ ಗೌರವ ಸಿಗಲಿದೆ. ಸ್ನೇಹಿತರೊಂದಿಗೆ ಚರ್ಚಿಸುವಾಗ ವಾದ ವಿವಾದ ಆಸ್ಪದ ನೀಡಬೇಡಿ. ಕನ್ಯಾ ರಾಶಿಯ ಪ್ರೇಮಿಗಳಿಗೆ ಇಂದು ಸಾಮಾನ್ಯವಾದ ದಿನವಾಗಲಿದೆ. ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ಸಂಗಾತಿಯ ಸ್ವಲ್ಪ ಸಮಯ ನೀಡುವುದು ಅಗತ್ಯ. ವಿವಾಹಿತರಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಕೊಂಚ ಕಾಳಜಿ ವಹಿಸಬೇಕು. ಪರಸ್ಪರ ಭಾವನೆಗಳನ್ನು ಅರ್ಥೈಸಿಕೊಂಡು ಮುನ್ನಡೆಯಬೇಕು. ಆರಂಭದಲ್ಲಿ ತಿಳಿಸಿದಂತೆ 6ನೇ ಮನೆಯ ರೋಗ ಸ್ಥಾನದಲ್ಲಿರುವುದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ವಿಶೇಷವಾಗಿ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆ, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಕಾಣಬಹುದು. ಹೊರಗಿನ ಹಾಗೂ ಮಸಾಲೆಯುಕ್ತ ಆಹಾರ ಸಂಪೂರ್ಣವಾಗಿ ತ್ಯಜಿಸಿ. ಮಾನಸಿಕವಾಗಿ ಅತಿಯಾದ ಆಲೋಚನೆಗಳಿಂದ ದೂರವಿರಬೇಕು. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರಿಸುವುದು ಮತ್ತು ಲಘು ವ್ಯಾಯಾಮ ಮಾಡುವುದರಿಂದ ಇಂದಿನ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಅದೃಷ್ಟ ಬಣ್ಣ ತಿಳಿ ಹಸಿರು ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 5 ಮತ್ತು 3. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ವಿಶೇಷ ಪರಿಹಾರ ಇಂದು ಶುಕ್ರವಾರ ಮತ್ತು ಬುಧನ ರಾಶಿಯಾಗಿರೋದ್ರಿಂದ ಬೆಳಿಗ್ಗೆ ಗಣಪತಿಗೆ ದೂರ್ವೆ ಅರ್ಪಿಸಿ ಸಂಕಷ್ಟನಾಶ ಗಣೇಶ ಸ್ತೋತ್ರ ಪಠಿಸುವುದು ನಿಮ್ಮ ಸಕಲ ವಿಘ್ನಗಳನ್ನು ನಿವಾರಿಸುತ್ತೆ. ಹಾಗೆಯೇ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ತುಪ್ಪದ ದೀಪ ಹಚ್ಚಿ ಬಿಳಿ ಹೂವನ್ನು ಅರ್ಪಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮಾನಸಿಕ ಶಾಂತಿ ಲಭಿಸುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಸೌಂದರ್ಯ, ಕಲೆ ಮತ್ತು ಭೌತಿಕ ಸುಖಗಳ ಕಾರಕನಾದ ಶುಕ್ರ ಗ್ರಹ. ಶುಕ್ರವಾರದ ಶುಭ ದಿನದಿಂದೇ ನಿಮ್ಮ ರಾಶಿ ಅಧಿಪತಿಯ ಪ್ರಭಾವ ಹೆಚ್ಚಾಗಿರಲಿದ್ದು ಇಂದು ನಿಮಗೆ ಅತ್ಯಂತ ಆಕರ್ಷಕ ಮತ್ತು ಪ್ರಸನ್ನ ದಿನವಾಗಲಿದೆ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಕುಂಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೇ ಮನೆಯನ್ನ ಪುಣ್ಯ ಸ್ಥಾನ ಅಥವಾ ಬುದ್ಧಿ ಮತ್ತು ಪ್ರೀತಿ ಸಂತಾನ ಸ್ಥಾನ ಅಂತ ಕರೆಯಲಾಗುತ್ತೆ. ಇದರ ಪ್ರಭಾವದಿಂದ ನಿಮಗೆ ಸೃಜನಶೀಲತೆ, ಬೌದ್ಧಿಕ ಸಾಮರ್ಥ್ಯ ಮತ್ತು ತೀರ್ಣ ನಿರ್ಧಾರ ತೆಗೆದುಕೊಳ್ಳುವ ಗುಣ ಉನ್ನತ ಮಟ್ಟದಲ್ಲಿರುತ್ತೆ. ಕಚೇರಿಯಲ್ಲಿ ಇಂದಿನ ದಿನ ಅತ್ಯಂತ ಸಕಾರಾತ್ಮಕವಾಗಿ ನಿಮ್ಮ ಕಲ್ಪನೆಗಳು ಮತ್ತು ಕಾರ್ಯವೈಖರಿಯನ್ನು ಮೇಲಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ವಿಶೇಷವಾಗಿ ಕಲೆ, ಸಾಹಿತ್ಯ, ವಿನ್ಯಾಸ, ಐಟಿ ವಲಯದಲ್ಲಿ ಬ್ಯಾಂಕಿಂಗ್ ರಂಗದಲ್ಲಿರುವವರಿಗೆ ಹೊಸ ಅವಕಾಶ ಹುಡುಕಿಕೊಂಡು ಬರಲಿದೆ. ಪದೋನ್ನತಿ ಅಥವಾ ಸಂಬಳ ಹೆಚ್ಚಳ ಬಗ್ಗೆ ಸಕಾರಾತ್ಮಕ ಸುದ್ದಿಯನ್ನು ನಿರೀಕ್ಷಿಸಬಹುದು. ಉದ್ಯಮಿಗಳಿಗೆ ಇಂದು ಪ್ರಗತಿ ಪರ್ವ ಆರಂಭವಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ. ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇಂದು ಮಾಡುವ ಯೋಜನೆಗಳು ಯಶಸ್ವಿಯಾಗುತ್ತೆ. ಹೂಡಿಕೆಗಳಿಗೆ ಇಂದು ಸುವರ್ಣ ಸಮಯವಾಗಿರಲಿದ್ದು ದೀರ್ಘಕಾಲದಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಕೃಪೆಯಿಂದ ಆರ್ಥಿಕವಾಗಿ ಇಂದು ಯಾವುದೇ ಕೊರತೆ ಇರುವುದಿಲ್ಲ. ಆದಾಯದ ಹರಿವು ನಿರಂತರವಾಗಿರಲಿದ್ದು ಹಳೆಯ ಬಾಕಿ ಹಣಗಳು ಸುಲಭವಾಗಿ ಕೈ ಸೇರಲಿದೆ. ಭೌತಿಕ ಸುಖ ಸಾಧನೆಗಳು, ಹೊಸ ಉಡುಪುಗಳು ಅಥವಾ ಆಭರಣಗಳ ಖರೀದಿಗೆ ಧನವ್ಯಯವಾಗುವ ಸಾಧ್ಯತೆ ಇದೆ. ಇದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಂತಹ ಸಣ್ಣ ಮಟ್ಟದ ಹೂಡಿಕೆಗಳ ಮಾಡಲು ಇಂದಿನ ದಿನ ಪ್ರಶಸ್ತವಾಗಿದೆ. ಕುಟುಂಬದ ದೃಷ್ಟಿಯಿಂದ ಇಂದಿನ ದಿನ ಅತ್ಯಂತ ಮಧುರವಾಗಿರಲಿದೆ. ಮಕ್ಕಳ ಕಡೆಯಿಂದ ನಿಮಗೆ ಅತ್ಯಂತ ಸಂತೋಷದ ಮತ್ತು ಹೆಮ್ಮೆಯ ಸುದ್ದಿ ಲಭಿಸಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಸಂಗಾತಿಯೊಂದಿಗೆ ಸುಂದರವಾದ ಸಾಮರಸ್ಯ ಇರಲಿದ್ದು ಕೌಟುಂಬಿಕ ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳಲಿದ್ದೀರಿ. ಸಾಮಾಜಿಕವಾಗಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಕೌಟುಂಬಿಕ ಅಥವಾ ಸ್ನೇಹಿತರ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದ್ದು ನಿಮ್ಮ ಉಪಸ್ಥಿತಿ ಎಲ್ಲರ ಗಮನ ಸೆಳೆಯುತ್ತದೆ. ಪಂಚಮ ಚಂದ್ರನ ಪ್ರಭಾವದಿಂದಾಗಿ ತುಲಾ ರಾಶಿಯ ಪ್ರೇಮಿಗಳಿಗೆ ಇಂದಿನ ದಿನ ಅತ್ಯಂತ ರೊಮ್ಯಾಂಟಿಕ್ ದಿನವಾಗಲಿದೆ. ನಿಮ್ಮ ಪ್ರೇಮ ನಿವೇದನೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವ ಬಲವಾದ ಯೋಗವಿದೆ. ವಿವಾಹಿತರಲ್ಲಿ ಪರಸ್ಪರ ಪ್ರೀತಿ ಮತ್ತು ಒಡನಾಟ ದುಪ್ಪಟ್ಟಾಗಲಿದೆ. ಹಳೆಯ ಮುನಿಸುಗಳು ಸಂಪೂರ್ಣವಾಗಿ ಮರೆಯಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಕೃಷ್ಟ ದಿನ. ಮಾನಸಿಕವಾಗಿ ಇಂದು ನೀವು ಅತ್ಯಂತ ಉಲ್ಲಾಸದಿಂದ ಮತ್ತು ಸಕಾರಾತ್ಮಕವಾಗಿ ಚಿಂತೆಗಳಿಂದ ಕೂಡಿರುತ್ತೀರಾ. ಹಳೆಯ ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಇಂದು ನಿವಾರಿಸಬಹುದು. ಆದಾಗ್ಯೂ ಶುಕ್ರನ ಪ್ರಭಾವದಿಂದ ಸಿಹಿ ಪದಾರ್ಥಗಳನ್ನು ಅತಿಯಾಗಿ ಸೇವಿಸುವುದು ಹಂಬಲ ಉಂಟಾಗಬಹುದು. ಅದು ಸ್ವಲ್ಪ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ನಿಮ್ಮ ದಿನಚರಿಯಲ್ಲಿ ಯೋಗ ಅಥವಾ ನಡಿಗೆಯನ್ನು ರೂಢಿಸಿಕೊಳ್ಳುವುದು ನಿಮ್ಮ ದೈಹಿಕ ಸುಸ್ಥಿತಿಯನ್ನು ಕಾಪಾಡಿ. ಅದೃಷ್ಟ ಬಣ್ಣ ಬಿಳಿ, ಗುಲಾಬಿ ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 6, 2, 7. ಅದೃಷ್ಟ ದಿಕ್ಕು ಆಗ್ನೇಯ ದಿಕ್ಕು. ವಿಶೇಷ ಪರಿಹಾರ ಇಂದು ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಲಕ್ಷ್ಮೀ ದೇವಿ ಆರಾಧನೆ ಮಾಡುವುದು ಅತ್ಯಂತ ಮಂಗಳಕರ.
ದೇವಿಯ ಸನ್ನಿಧಿಯಲ್ಲಿ ಕಮಲ ಹೂವನ್ನು ಮತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಹೆಣ್ಣು ಮಕ್ಕಳಿಗೆ ಸಿಹಿಯನ್ನು ದಾನ ಮಾಡುವುದರಿಂದ ಜಾತಕದಲ್ಲಿನ ಶುಕ್ರದ ಬಲ ವೃದ್ಧಿಯಾಗಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಸಾಹಸ ಮತ್ತು ಶಕ್ತಿಯ ಕಾರಕನಾದ ಮಂಗಳ ಗ್ರಹ. ಇಂದು ಚಂದ್ರನು ನಿಮ್ಮ ರಾಶಿಯಿಂದ 4ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 4ನೇ ಮನೆಯನ್ನು ಸುಖ ಸ್ಥಾನ ಅಥವಾ ಮಾತೃಸ್ಥಾನ ಅಂತ ಕರೆಯಲಾಗುತ್ತೆ. ಇದರ ಪ್ರಭಾವದಿಂದ ನಿಮಗೆ ಭೌತಿಕ ಸುಖ, ಸಂತೋಷ ಹೆಚ್ಚಾಗಲಿದೆ. ಮಾನಸಿಕವಾಗಿ ಕೆಲವು ವಿಷಯಗಳ ಬಗ್ಗೆ ಆಳವಾದ ಆಲೋಚನೆ ಮೂಡಲಿದೆ. ಭೂಮಿ, ವಾಹನ ಅಥವಾ ಗೃಹಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಕಚೇರಿಯಲ್ಲಿ ಇಂದು ನಿಮಗೆ ಸಾಮಾನ್ಯ ದಿನವಾಗಲಿದೆ. ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಕಚೇರಿಯ ವಾತಾವರಣ ಶಾಂತಿಯಾಗಿರಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ನಿಮ್ಮ ಕೆಲಸದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ಯಾವುದೇ ರೀತಿಯ ಆಲಸ್ಯತನ ಆಸ್ಪದ ನೀಡಬೇಡಿ. ರಿಯಲ್ ಎಸ್ಟೇಟ್, ನಿರ್ಮಾಣ ಕ್ಷೇತ್ರ ಮತ್ತು ರಕ್ಷಣಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೆಚ್ಚಿನ ಲಾಭ ಸಿಗಲಿದೆ. ಉದ್ಯಮಿಗಳಿಗೆ ಇಂದು ಸ್ಥಿರವಾದ ಪ್ರಗತಿ ಕಂಡುಬರುತ್ತೆ. ವಿಶೇಷವಾಗಿ ಜಮೀನು, ಕೃಷಿ ಉತ್ಪಾದನಾ ಮತ್ತು ವಾಹನ ಬಿಡಿ ಭಾಗಗಳನ್ನು ವ್ಯಾಪಾರ ಮಾಡುವವರಿಗೆ ಉತ್ತಮ ಮಾರಾಟವಾಗಲಿದೆ. ಹೊಸ ಉದ್ಯಮವನ್ನು ಆರಂಭಿಸಲು ಅಥವಾ ಹೊಸ ಪಾಲುದಾರಿಕೆಗೆ ಸೇರಿಸಿಕೊಳ್ಳಲು ಯೋಜನೆ ರೂಪಿಸ್ತೀರಾ. ಅದಕ್ಕೆ ಸೂಕ್ತ ಅಡಿಪಾಯ ಸಿಗಲಿದೆ. ಆರ್ಥಿಕವಾಗಿ ಇಂದಿನ ದಿನ ಉತ್ತಮ ಮತ್ತು ಪ್ರಗತಿಪರ ದಿನವಾಗಲಿದೆ. 4ನೇ ಮನೆಯ ಚಂದ್ರನ ಪ್ರಭಾವದಿಂದಾಗಿ ಆಸ್ತಿ ಅಥವಾ ಹೊಸ ವಾಹನ ಖರೀದಿಗೆ ಹಣ ವ್ಯಯವಾಗುವ ಬಲವಾದ ಯೋಗವಿದೆ. ಇದು ದೀರ್ಘಕಾಲೀನ ಆಸ್ತಿಯಾಗಿ ಬದಲಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ನಿರೀಕ್ಷಿಸಬಹುದು. ನಿಮ್ಮ ದೈನಂದಿನ ಆದಾಯದ ಹರಿವು ಉತ್ತಮವಾಗಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಸ್ವಲ್ಪ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದಾಗ್ಯೂ ಬಜೆಟ್ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಕೌಟುಂಬಿಕ ದೃಷ್ಟಿಯಿಂದ ಇಂದಿನ ದಿನ ಅತ್ಯಂತ ಸುಖಮಯವಾಗಿರಲಿದೆ. ತಾಯಿಯವರೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ಅವರ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ಸಕಲ ಕಾರ್ಯ ಶಕ್ತಿಯಾಗುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು ಕುಟುಂಬದ ಸದಸ್ಯರೊಂದಿಗೆ ಹಳೆಯ ನೆನಪು ಹಂಚಿಕೊಳ್ತೀರಾ. ಸಮಾಜ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನಿಮ್ಮ ಮನೆಗೆ ಆತ್ಮೀಯ ಸಂಬಂಧಿಕರು ಅಥವಾ ಹಳೆಯ ಸ್ನೇಹಿತರು ಭೇಟಿ ನೀಡುವ ಸಾಧ್ಯತೆ ಇದ್ದು ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ವೃಶ್ಚಿಕ ರಾಶಿಯ ಪ್ರೇಮಿಗಳಿಗೆ ಇಂದಿನ ದಿನ ಭಾವನಾತ್ಮಕವಾಗಿರಲಿದೆ. ನಿಮ್ಮ ಸಂಗಾತಿಯ ಮನಸ್ಸು ಅರ್ಥ ಮಾಡಿಕೊಂಡು ಅವರಿಗೆ ಬೆಂಬಲವಾಗಿ ನಿಲ್ತೀರಾ. ವಿವಾಹಿತರಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಸಾಮರಸ್ಯ ವೃದ್ಧಿಯಾಗಲಿದೆ. ಜಂಟಿಯಾಗಿ ಕೌಟುಂಬಿಕ ಅಭಿವೃದ್ಧಿಯ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ತೀರಾ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲ ಸಿಗಲಿದೆ. ಮಾನಸಿಕವಾಗಿ ನೀವು ಪ್ರಸನ್ನರಾಗಿರ್ತೀರಾ. ಅತಿಯಾದ ಆಲೋಚನೆಯಿಂದ ಕೊಂಚ ತಲೆನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ಬಿಪಿ ಅಥವಾ ಹೃದಯಕ್ಕೆ ಸಂಬಂಧಿಸಿದ ಹಳೆಯ ತೊಂದರೆಗಳು ಇರುವವರು ಇಂದು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳುವುದು ಮತ್ತು ವಿಶ್ರಾಂತಿ ಪಡೆಯುವುದು ಅಗತ್ಯ. ದಿನದ ಆರಂಭದಲ್ಲಿ ಸ್ವಲ್ಪ ಸಮಯ ಪ್ರಾಣಾಯಾಮ, ಧ್ಯಾನ ಮಾಡುವುದು ಮಾನಸಿಕ ಶಾಂತಿ ಮತ್ತು ದೈಹಿಕ ಲಭಿಸುತ್ತೆ. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 914. ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ವಿಶೇಷ ಪರಿಹಾರ ಶುಕ್ರವಾರ ಮತ್ತು ರಾಶಿಯಾಧಿಪತಿ ಮಂಗಳ ಪ್ರಭಾವದಿಂದ ಬೆಳಗ್ಗೆ ಹನುಮಂತನಿಗೆ ನಮಸ್ಕಾರ ಮಾಡುವುದು, ಹನುಮಾನ್ ಚಾಲಿಸ ಪಠಿಸುವುದು ಅತ್ಯಂತ ಶ್ರೇಷ್ಠ. ಹಾಗೆಯೇ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುವುದರಿಂದ ಕೌಟುಂಬಿಕ ಸುಖ, ಶಾಂತಿ ಹೆಚ್ಚಾಗಿ ಪ್ರಗತಿ ಉಂಟಾಗತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅಧಿಪತಿ ಜ್ಞಾನ ಮತ್ತು ಧರ್ಮದ ಕಾರಕನಾದ ಬೃಹಸ್ಪತಿ ಗುರು. ಇದು ಚಂದ್ರನ ರಾಶಿಯಿಂದ 3ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆಯನ್ನ ಪರಾಕ್ರಮ ಸ್ಥಾನ ಅಥವಾ ಧೈರ್ಯ ಮತ್ತು ಸಹೋದರತ್ವ ಸ್ಥಾನ ಅಂತ ಕರೆಯಲಾಗುತ್ತೆ. ಇದರ ಪ್ರಭಾವದಿಂದಾಗಿ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ, ಶೌರ್ಯ ಮತ್ತು ಕಾರ್ಯದಕ್ಷತೆ ದುಪ್ಪಟ್ಟಾಗಲಿದೆ. ಯಾವುದೇ ಕಠಿಣ ಸವಾಲುಗಳು ಎದುರಾಗಿದ್ದರೂ ಅದನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸು ಕಾಣಲಿದ್ದೀರಿ. ಸಣ್ಣ ಪ್ರಯಾಣಗಳು ಇಂದು ನಿಮಗೆ ಲಾಭ ತಂದುಕೊಡಲಿದೆ. ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯ ತಕ್ಕ ಮನ್ನಣೆ ಸಿಗಲಿದೆ ದಿನವಾಗಲಿದೆ. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸುತ್ತಾರೆ. ಸಂವಹನ, ಬರವಣಿಗೆ, ಶಿಕ್ಷಣ, ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಇಂದಿನ ದಿನ ಅತ್ಯಂತ ಪ್ರಗತಿಪರವಾದ ದಿನವಾಗಲಿದೆ. ಹೊಸ ಯೋಜನೆಗಳಿಗೆ ಕೈಗೆತ್ತಿಕೊಳ್ಳಲು ನಿಮಗೆ ಹೊಸ ಉತ್ಸಾಹ ಮೂಡಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಕಚೇರಿಯಲ್ಲಿ ಪ್ರಗತಿ ಕಾಣಲಿದ್ದೀರಿ. ವ್ಯಾಪಾರಿಗಳಿಗೆ ಇಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಮಾರುಕಟ್ಟೆಯಲ್ಲಿ ಹೊಸ ಸಂಪರ್ಕಗಳು ಬೆಳೆಯಲಿದ್ದು ವ್ಯವಹಾರದಲ್ಲಿ ವಿಸ್ತರಣೆ, ಹೊಸ ದಾರಿ ಮುಕ್ತವಾಗಲಿದೆ. ಸಣ್ಣ ವ್ಯಾಪಾರಿಗಳಿಗೆ ಗಿರಾಕಿಗಳ ಸಂಖ್ಯೆ ಹೆಚ್ಚಾಗಿ ಭರ್ಜರಿ ಮಾರಾಟವಾಗಲಿದೆ. ಉದ್ಯಮ ನಿಮಿತ್ತ ಮಾಡುವ ಪ್ರವಾಸಗಳು ಯಶಸ್ವಿಯಾಗಲಿದೆ. ಆರ್ಥಿಕವಾಗಿ ಇಂದಿನ ದಿನ ಸುಧಾರಣೆಯಲ್ಲಿ ಹಾದಿಯಲ್ಲಿದ್ದೀರಾ. ನಿಮ್ಮ ಪರಾಕ್ರಮ ಮತ್ತು ಬುದ್ಧಿವಂತಿಕೆಯಿಂದ ಆದಾಯದ ಹೊಸ ಮೂಲಗಳು ಕಂಡುಬರಲಿದೆ. ಹಳೆಯ ಬಾಕಿ ಉಳಿದಿದ್ದ ಹಣಗಳು ಅಥವಾ ಸ್ನೇಹಿತರಿಗೆ ಕೊಟ್ಟಿದ್ದ ಸಾಲ ಮರಳಿ ಬರುವ ಸಾಧ್ಯತೆ ಇದೆ. ಪ್ರಯಾಣ ಅಥವಾ ಹೊಸ ತಂತ್ರಜ್ಞಾನದ ಉಪಕರಣಗಳು, ಗ್ಯಾಜೆಟ್ಸ್ ಖರೀದಿಗೆ ಇಂದು ಹಣ ವ್ಯಯವಾಗಬಹುದು.
ಹೂಡಿಕೆಯ ವಿಷಯದಲ್ಲಿ ಅನುಭವಿಗಳ ಸಲಹೆ ಪಡೆಯುವುದು ಮುನ್ನಡೆಯುವುದು ಸೂಕ್ತ. ಇದು ಭವಿಷ್ಯದಲ್ಲಿ ಉತ್ತಮ ಲಾಭ ನೀಡಲಿದೆ. ಕುಟುಂಬದಲ್ಲಿ ಸಂತಸ ಮತ್ತು ಸೌಹಾರ್ದತೆಯ ವಾತಾವರಣ ಇರುತ್ತೆ. ತೃತೀಯ ಚಂದ್ರನ ಪ್ರಭಾವದಿಂದಾಗಿ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಅವರಿಂದ ನಿಮಗೆ ಅಗತ್ಯ ಸಹಾಯ ಅಥವಾ ಪ್ರಮುಖ ಸಲಹೆಗಳು ಸಿಗಲಿದೆ. ಪೋಷಕರ ಆಶೀರ್ವಾದ, ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಮಾನಸಿಕವಾಗಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗುತ್ತೆ. ನೆರೆಹೊರೆಯವರೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಇಂದು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ. ಧನುರಾಶಿಯ ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣವನ್ನು ಕಳೀತೀರಾ. ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಲಿದ್ದೀರಿ. ವಿವಾಹಿತರಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಒಟ್ಟಾಗಿ ಸಣ್ಣ ಪ್ರವಾಸ ಮಾಡುವುದು ಯೋಜನೆಯನ್ನು ರೂಪಿಸ್ತೀರಾ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಲಿದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅತ್ಯಂತ ಚುರುಕಾಗಿ ಇರ್ತೀರಾ. ಹಳೆಯ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಆದರೆ ಅತಿಯಾದ ಪ್ರಯಾಣ ಅಥವಾ ಓಡಾಟದಿಂದಾಗಿ ಸಂಜೆಯ ವೇಳೆ ಹೆಗಲು ಅಥವಾ ಕೈಕಾಲು ನೋವು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ಯೋಗ ಪ್ರಾಣಾಯಾಮ ಮಾಡುವುದು ನಿಮ್ಮ ದೈಹಿಕ ಶಕ್ತಿಯನ್ನು ದೀರ್ಘಕಾಲದ ಕಾಯ್ದುಕೊಳ್ಳುತ್ತೆ. ವಿಶೇಷ ಪರಿಹಾರ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತು ಕೇಸರಿ, ಬಿಳಿ ಕೆಂಪು. ಅದೃಷ್ಟ ಸಂಖ್ಯೆ 3, 5, 9. ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು. ವಿಶೇಷ ಪರಿಹಾರ ಇಂದು ಶುಕ್ರವಾರನ ಶುಭ ದಿನ ಆಗಿರೋದ್ರಿಂದ ನಿಮ್ಮ ರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಬೆಳಗ್ಗೆ ದೇವಸ್ಥಾನದಲ್ಲಿ ಗಣಪತಿ ಮತ್ತು ದೇವಿಗೆ ನಮಸ್ಕಾರ ಮಾಡುವುದು, ಕೆಲಸದಲ್ಲಿ ಆರಂಭಿಸುವುದು. ಹಳದಿ ಬಣ್ಣದ ಹೂವನ್ನು ದೇವಿಗೆ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸೋದ್ರಿಂದ, ಹಸುವಿಗೆ ಕಡಲೆ ಬೇಳೆಯನ್ನು ಮತ್ತು ಬೆಲ್ಲವನ್ನು ತಿನ್ನಿಸೋದ್ರಿಂದ ಜಾತಕದಲ್ಲಿನ ಗುರುವಿನ ಬಲ ಹೆಚ್ಚಾಗಿ ಸಕಲ ಕಾರ್ಯಗಳು ವಿಜಯ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ನ್ಯಾಯದೇವನಾದ ಶನಿ ಮಹಾತ್ಮ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2ನೇ ಮನೆಯನ್ನ ಧನಸ್ಥಾನ, ವಾಕ್ಸ್ಥಾನ, ಮಾತಿನ ಮನೆ ಅಂತ ಕರೆಯಲಾಗುತ್ತೆ. ಇದರ ಪ್ರಭಾವದಿಂದ ಇಂದು ನಿಮಗೆ ಆರ್ಥಿಕವಾಗಿ ಕೌಟುಂಬಿಕವಾಗಿ ಅತ್ಯಂತ ಪ್ರಮುಖವಾದ ದಿನವಾಗಲಿದೆ. ನಿಮ್ಮ ಮಾತಿನ ಚುರುಕುತನದಿಂದ ನಿಂತು ಹೋಗಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಇಂದು ನಿಮ್ಮ ಹೂಡಿಕೆಗಳಿಗೆ ಮತ್ತು ಆಧ್ಯಾತ್ಮಿಕ ಮತ್ತು ಆರ್ಥಿಕ ಯೋಜನೆಗಳಿಗೆ ಅದ್ಭುತ ಅವಕಾಶ ಸೃಷ್ಟಿಯಾಗಲಿದೆ. ಕಚೇರಿಯಲ್ಲಿ ಇಂದು ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಸಲಹೆಗಳನ್ನು ಮೇಲಧಿಕಾರಿಗಳು ಮುಕ್ತವಾಗಿ ಸ್ವೀಕರಿಸುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದ್ದು ಜಂಟಿಯಾಗಿ ಕಠಿಣ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸ್ತೀರಾ. ಸರ್ಕಾರಿ ಕೆಲಸದಲ್ಲಿ ತೊಡಗಿಕೊಂಡಿರುವವರಿಗೆ ಅಥವಾ ಬ್ಯಾಂಕಿಂಗ್ ರಂಗದಲ್ಲಿರುವವರಿಗೆ ಇಂದು ಪ್ರಗತಿಯ ದಿನವಾಗಲಿದೆ. ಹೊಸ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಉದ್ಯಮಿಗಳಿಗೆ ಇಂದು ಭವನದ ಚಂದ್ರನ ಪ್ರಭಾವದಿಂದಾಗಿ ಭರ್ಜರಿ ಧನ ಲಾಭದ ಯೋಗವಿದೆ. ದೀರ್ಘಕಾಲದಿಂದ ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದು. ಹೊಸ ಗ್ರಾಹಕರೊಂದಿಗೆ ನಡೆಯುವ ಮಾತುಕತೆ ಯಶಸ್ವಿಯಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಅತ್ಯಂತ ಪ್ರಶಸ್ತ ಸಮಯ. ಆರ್ಥಿಕವಾಗಿ ಇಂದಿನ ದಿನ ಮಕರ ರಾಶಿಯವರಿಗೆ ಅತ್ಯಂತ ಸಮೃದ್ಧಿಯಾಗಲಿದೆ. ಆದಾಯದ ಹರಿವು ಗಣನೀಯವಾಗಿ ಹೆಚ್ಚಾಗಲಿದೆ. ಉಳಿತಾಯದ ಮಡುವಲ್ಲಿ ಯಶಸ್ವಿಯಾಗಲಿದ್ದು ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಆಕಸ್ಮಿಕ ಧನ ಲಾಭದ ನಿರೀಕ್ಷಿಸಬಹುದು. ಚಿನ್ನ, ಬೆಳ್ಳಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇಂದಿನ ದಿನ ಉತ್ತಮವಾಗಿದೆ. ಕುಟುಂಬದ ಸದಸ್ಯರ ಭವಿಷ್ಯದ ದೃಷ್ಟಿಯಿಂದಾಗಿ ಹೊಸ ಉಳಿತಾಯದ ಯೋಜನೆಯಲ್ಲಿ FD ಅಥವಾ ಲೈಫ್ ಇನ್ಶೂರೆನ್ಸ್ ಹಿಂದೆ ಆರಂಭಿಸುವುದು ಬಹಳ ಸೂಕ್ತ. ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣ ಮನೆ ಮಾಡಲಿದೆ. ದ್ವಿತೀಯ ಚಂದ್ರನ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗಲಿದೆ. ಮನೆಯ ಹಿರಿಯರ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಮನೆಯಲ್ಲಿ ನೆನೆಗುದಿಗಿದ್ದ ಮದುವೆ ಅಥವಾ ಇನ್ಯಾವುದಾದರೂ ಶುಭ ಕಾರ್ಯಗಳ ಮಾತುಕತೆ ಚಾಲನೆ ಸಿಗಬಹುದು. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಬಂಧು ಮಿತ್ರರೊಂದಿಗೆ ಹಬ್ಬದ ಸಡಗರ ಪಾಲ್ಗೊಳ್ಳುವಿರಿ. ಅವಕಾಶ ಸಿಗಲಿದೆ. ದೂರದ ಸಂಬಂಧಿಕರಿಂದ ಶುಭ ಸಮಾಚಾರ ಲಭಿಸಬಹುದು. ಮಕರ ರಾಶಿಯ ಪ್ರೇಮಿಗಳಿಗೆ ಇಂದಿನ ದಿನ ಮಧುರವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆ ಬಗ್ಗೆ ಮುಕ್ತವಾಗಿ ಚರ್ಚಿಸುತ್ತೀರಾ. ನಿಮ್ಮ ಸಂಬಂಧಕ್ಕೆ ಕೌಟುಂಬಿಕ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಾಗಲಿದೆ. ವಿವಾಹಿತರಲ್ಲಿ ಪರಸ್ಪರ ಪ್ರೀತಿ ಸಾಮರಸ್ಯ ವೃದ್ಧಿಯಾಗಲಿದ್ದು ಸಂಗಾತಿಯ ಕಡೆಯಿಂದ ಆರ್ಥಿಕ ಲಾಭ ಮತ್ತು ಉಡುಗೊರೆ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ನೀವು ಅತ್ಯಂತ ಶಾಂತಿ ಮತ್ತು ಪ್ರಸನ್ನ ಚಿತ್ತದಿಂದ ಇರ್ತೀರಾ. ಆದರೆ ಧನಸ್ಥಾನದಲ್ಲಿ ಚಂದ್ರನಿಂದಾಗಿ ಆಹಾರದ ಕಡೆ ಸ್ವಲ್ಪ ಗಮನ ಹರಿಸುವುದು ಬಹಳ ಮುಖ್ಯ. ಅತಿಯಾದ ಮಸಾಲೆಯುಕ್ತ ಆಹಾರ ಸೇವನೆಯನ್ನು ನಿಯಂತ್ರಿಸಬೇಕು. ಗಂಟಲು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಕಾಣಿಸಿಕೊಳ್ಳಬಹುದು. ಕಣ್ಣಿನ ದೃಷ್ಟಿ ಅಥವಾ ಹಲ್ಲಿನ ಸಮಸ್ಯೆ ಇರುವವರು ನಿರ್ಲಕ್ಷಿಸದೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಸಾಕಷ್ಟು ಪ್ರಯಾಣದಲ್ಲಿ ನೀರು ಕುಡಿಯಿರಿ.
ಅದೃಷ್ಟ ಬಣ್ಣ ನೀಲಿ, ಕಪ್ಪು, ತಿಳಿ ಹಸಿರು. ಅದೃಷ್ಟ ಸಂಖ್ಯೆ 4, 8, 5. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ವಿಶೇಷ ಪರಿಹಾರ: ಇಂದು ಶುಕ್ರವಾರನ ಶುಭ ದಿನ ಆಗಿರೋದ್ರಿಂದ, ನಿಮ್ಮ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಬೆಳಗ್ಗೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಕನಕದಾಸ ಸ್ತೋತ್ರ ಪಠಿಸುವುದು ಅತ್ಯಂತ ಶ್ರೇಷ್ಠ. ಹಾಗೆಯೇ ಶನಿದೇವನ ಪ್ರೀತ್ಯರ್ಥ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ಅಥವಾ ಯಾರಿಗಾದರೂ ದಾನ ಧರ್ಮ ಮಾಡುವುದು ನಿಮ್ಮ ಜಾತಕದಲ್ಲಿನ ಗ್ರಹಗಳ ಬಲ ಹೆಚ್ಚಿಸುತ್ತೆ. ಆರ್ಥಿಕ ಅಡಚಣೆ ದೂರವಾಗಿ ಸರ್ವಸಿದ್ಧಿ ಲಭಿಸುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಕರ್ಮಕಾರಕನಾದ ಶನಿ ಮಹಾತ್ಮ. ಇಂದಿನ ಚಂದ್ರ ನಿಮ್ಮ ರಾಶಿಯಿಂದ ಅಂದರೆ ಪ್ರಥಮ ಸ್ಥಾನದಲ್ಲಿ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವರಾಶಿಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇಂದಿನ ದಿನ ನಿಮಗೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಮಹತ್ವವಾದ ದಿನ. ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆ ಇರುತ್ತೆ. ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಸುವರ್ಣ ಅವಕಾಶ ಸೃಷ್ಟಿಯಾಗಲಿದೆ. ಸಮಾಜದಲ್ಲಿ ಆಕರ್ಷಣೆ ಮತ್ತು ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರಗಳು ಸಕಾರಾತ್ಮಕ ಫಲಿತಾಂಶ ತಂದುಕೊಡಲಿದೆ. ಕಚೇರಿಯಲ್ಲಿ ಇಂದು ನಿಮಗೆ ನಾಯಕತ್ವದ ಗುಣಕ್ಕೆ ಮತ್ತು ಕಾರ್ಯಕ್ಷಮತೆಗೆ ತಕ್ಕ ಮನ್ನಣೆ ದೊರೆಯಲಿದೆ. ಪ್ರಥಮ ಭಾವದ ಚಂದ್ರನು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬಲಿದ್ದಾನೆ. ಹೊಸ ಪ್ರಾಜೆಕ್ಟ್ಗಳು ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲಿರಬಹುದು. ಸಹೋದ್ಯೋಗಿಗಳಿಗಾಗಿ ನಿಮ್ಮ ಸಲಹೆಗಳು ಗೌರವಿಸುತ್ತಾರೆ ಮತ್ತು ಮೇಲಧಿಕಾರಿಗಳೊಂದಿಗೆ ಇದ್ದ ಬಾಂಧವ್ಯ ಸುಧಾರಿಸಲಿದೆ. ತಾಂತ್ರಿಕ ವಲಯದಲ್ಲಿ ಸಂಶೋಧನೆ ಮತ್ತು ಸೃಜನಶೀಲ ರಂಗದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿ ದಿನವಾಗಲಿದೆ. ವ್ಯಾಪಾರದಲ್ಲಿ ಇಂದು ಗ್ರಾಹಕರ ಬೆಂಬಲ ಅದ್ಭುತವಾಗಿರುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಲೆಕ್ಕಾಚಾರ ನಿಖರವಾಗಿ ಕೆಲಸ ಮಾಡಲಿದೆ. ನಿಮ್ಮ ಉದ್ಯಮದ ವಿಸ್ತರಣೆಗೆ ಹೊಸ ಯೋಜನೆ ಜಾರಿಗೆ ತರಲು ಇಂದಿನ ದಿನ ಪ್ರಶಸ್ತವಾದ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ದೀರ್ಘಕಾಲದ ಲಾಭವನ್ನು ನಿರೀಕ್ಷಿಸಬಹುದು. ಆರ್ಥಿಕವಾಗಿ ಇಂದಿನ ದಿನ ಉತ್ತಮ ಪ್ರಗತಿ ತಂದುಕೊಡಲಿದೆ. ನಿಮ್ಮ ಸ್ವಂತ ಪ್ರಯತ್ನ ಮತ್ತು ಬುದ್ಧಿವಂತಿಕೆಯಿಂದ ಆದಾಯದ ಮೂಲಗಳು ಹೆಚ್ಚಿಸ್ತೀರಾ. ಹಳೆಯ ಬಾಕಿ ಹಣಗಳು ಅಥವಾ ಸಿಲುಕುಕೊಂಡಿದ್ದ ಧನದ ರಾಶಿ ಮರಳಿ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆ, ಹೊಸ ಉಡುಪು ಅಥವಾ ಸೌಂದರ್ಯವರ್ಧಕಗಳಿಗಾಗಿ ಹಣ ವ್ಯಯವಾಗಬಹುದು. ಇದು ನಿಮಗೆ ಆಂತರಿಕ ಸಂತೋಷವನ್ನು ನೀಡುತ್ತೆ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಸೂಕ್ತ ಮಾರ್ಗದರ್ಶನ ಪಡೆಯುವುದು ಹೆಚ್ಚು ಉತ್ತಮ. ಕುಟುಂಬದಲ್ಲಿ ಇಂದು ಅತ್ಯಂತ ಸುಖಮಯವಾದ ದಿನ. ನಿಮ್ಮ ರಾಶಿಯಿಂದಲೇ ಚಂದ್ರನಿದ್ದಾರೆ. ಕುಟುಂಬದ ಸದಸ್ಯರು ನಿಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತಾರೆ. ಸಂಗಾತಿಯು ನಿಮ್ಮ ಮಕ್ಕಳೊಂದಿಗೆ ಉತ್ತಮ ಸಾಮರಸ್ಯ ಇರಲಿದೆ. ಕೌಟುಂಬಿಕ ಸಣ್ಣ ಪುಟ್ಟ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಸಬಹುದು. ಸಮಾಜದ ವಲಯದಲ್ಲಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿಯಾಗುವ ಸಾಧ್ಯತೆ ಇದ್ದು ಅವರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳಿತೀರಾ. ಕೌಟುಂಬಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀರಾ. ಕುಂಭರಾಶಿಯ ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದ ದಿನ. ನಿಮ್ಮ ಸಂಗಾತಿಯೊಂದಿಗೆ ಮನದಾಳದ ಮಾತನ್ನು ಹಂಚಿಕೊಳ್ತೀರಾ ಮತ್ತು ಪರಸ್ಪರ ನಂಬಿಕೆ ಗಟ್ಟಿಗೊಳ್ಳುವ ಇದು ಸೂಕ್ತ ಸಮಯ. ಅವಿವಾಹಿತರಿಗೆ ಕೌಟುಂಬದ ವಲಯದಲ್ಲಿ ಆಕರ್ಷಕ ವಿವಾಹದ ಪ್ರಸ್ತಾವನೆ ಕಂಡುಬರುವ ಸಾಧ್ಯತೆ ಹೆಚ್ಚಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಾಧಾರಣವಾಗಿ ಉತ್ತಮವಾಗಿರುತ್ತೆ. ರಾಶಿಯಲ್ಲಿ ಚಂದ್ರನ ಅತಿಯಾದ ಭಾವುಕತೆ ಅಥವಾ ಚಿಂತೆ ಕಾಡದಂತೆ ನೋಡಿಕೊಳ್ಳಿ. ಕಣ್ಣಿನ ಆಯಾಸ, ತಲೆನೋವು ಅಥವಾ ಸಣ್ಣ ಮಟ್ಟದ ಶೀತದ ತೊಂದರೆ ಕಾಣಿಸಿಕೊಳ್ಳಬಹುದು. ಪ್ರಸ್ತುತ ವಾತಾವರಣಕ್ಕೆ ತಕ್ಕಂತೆ ಲಘು ಆಹಾರ ಮತ್ತು ಸಾಕಷ್ಟು ನೀರು ಸೇವನೆ ಮಾಡುವುದು ಒಳ್ಳೆಯದು. ಬೆಳಗಿನ ಸಮಯದಲ್ಲಿ ನಿಯಮಿತ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಶಕ್ತಿ ಲಭಿಸುತ್ತೆ. ಅದೃಷ್ಟ ಬಣ್ಣ ಗಾಢ ನೀಲಿ, ನೇರಳೆ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 8, 4, 1. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ವಿಶೇಷ ಪರಿಹಾರ: ಇಂದು ಶುಕ್ರವಾರ ನಿಮ್ಮ ರಾಶಿಯಾಧಿಪತಿ ಶನಿಯ ಮಿತ್ರ ದಿನ ಆಗಿರೋದ್ರಿಂದ ಮಹಾಲಕ್ಷ್ಮೀ ದೇವಿಯ ಆರಾಧನೆ ನಿಮಗೆ ಅತ್ಯಂತ ಮಂಗಳಕರ. ದೇವಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗುತ್ತೆ. ಹಾಗೆಯೇ ವಿಕಲಚೇತರಿಗೆ ಅಥವಾ ಅಗತ್ಯವಿರುವವರಿಗೆ ಇಂದಿನ ದಿನ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದರಿಂದ ಜಾತಕದಲ್ಲಿನ ಗ್ರಹಗಳ ಬಲ ಹೆಚ್ಚಿಸಿ ಸಕಲ ಕಾರ್ಯ ಸಿದ್ಧಿಯಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಜ್ಞಾನ, ದೈವಿಕ ಕೃಪೆಯ ಕಾರಕನಾದ ಗುರು. ಇಂದು ಚಂದ್ರ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12ನೇ ಮನೆ ಅಂದ್ರೆ ವ್ಯಯಸ್ಥಾನ ಅಥವಾ ಮೋಕ್ಷ ಮತ್ತು ವಿದೇಶ ಪ್ರಯಾಣ ಸ್ಥಾನ ಅಂತ ಕರೆಯಲಾಗುತ್ತೆ. ಇದರ ಪ್ರಭಾವದಿಂದಾಗಿ ನಿಮಗೆ ಖರ್ಚು ವೆಚ್ಚ ಕೊಂಚ ಹೆಚ್ಚಾಗಲಿದೆ. ಮಾನಸಿಕವಾಗಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿದೆ. ಬೌದ್ಧಿಕ ಪ್ರಪಂಚದಿಂದ ಕೊಂಚ ದೂರವಿರಲು ಬಯಸ್ತೀರಾ. ದೂರದ ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ವ್ಯವಹಾರದಲ್ಲಿ ಇಂದು ಸಕಾರಾತ್ಮಕ ದಿನವಾಗಲಿದೆ. ಕಚೇರಿಯಲ್ಲಿ ಇಂದು ನಿಮಗೆ ಮಿಶ್ರ ಫಲ ಇರುತ್ತೆ. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಬೆಳೆಸಬೇಕಾದ ಸಂಬಂಧ ಇರುತ್ತೆ. ನಿಮ್ಮ ದೈನಂದಿನ ಜವಾಬ್ದಾರಿ ಪೂರ್ಣಗೊಳಿಸಲು ಎಂದಿಗಿಂತಲೂ ಹೆಚ್ಚು ಶ್ರಮ ವಹಿಸಬೇಕಾಗಬಹುದು. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ರಫ್ತು ಆಮದು ರಂಗದಲ್ಲಿರುವವರಿಗೆ ಇಂದು ಉತ್ತಮ ಪ್ರಗತಿ ಮತ್ತು ಹೊಸ ಅವಕಾಶಗಳು ಲಭಿಸಲಿದೆ. ಕಚೇರಿಯಲ್ಲಿ ಯಾರೊಂದಿಗೂ ವಾದ ವಿವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಿ.
ಉದ್ಯಮಿಗಳಿಗೆ ಇಂದಿನ ದಿನ ಸಾಧಾರಣವಾಗಿರಲಿದೆ. ವ್ಯಾಪಾರದ ವಿಸ್ತರಣೆಗಾಗಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ. ಆನ್ಲೈನ್ ವ್ಯವಹಾರ ಅಥವಾ ದೂರದ ಊರುಗಳಿಂದ ಸಂಪರ್ಕ ಹೊಂದಿರುವ ವ್ಯಾಪಾರಸ್ಥರಿಗೆ ಇಂದಿನ ದಿನ ಲಾಭದಾಯಕವಾಗಿರಲಿದೆ. 12ನೇ ಮನೆಯಲ್ಲಿ ಚಂದ್ರನ ಪ್ರಭಾವದಿಂದಾಗಿ ಆರ್ಥಿಕವಾಗಿ ಸ್ವಲ್ಪ ಕೊಂಚ ಜಾಗರೂಕತೆಯಿಂದಿರಬೇಕು. ಆದಾಯದ ಹರಿವು ಉತ್ತಮವಾಗಿದ್ದರೂ ಆಕಸ್ಮಿಕ ಖರ್ಚುಗಳು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಧನವ್ಯಯವಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಶುಭ ಸಮಾರಂಭಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಮುಂಚಿತವಾಗಿಯೇ ಬಜೆಟ್ ರೂಪಿಸಿ ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಯನ್ನು ನಿಯಂತ್ರಿಸುವುದು ಬಹಳ ಉತ್ತಮ. ಇಂದು ಯಾರಿಗೂ ಸಾಲ ನೀಡಬೇಡಿ ಅಥವಾ ಯಾರಿಂದಲೂ ಸಾಲ ಪಡೆಯಬೇಡಿ, ಇಲ್ಲದಿದ್ದರೆ ಭವಿಷ್ಯದಲ್ಲಿ ತೊಂದರೆ ಎದುರಾಗಬಹುದು. ಕುಟುಂಬದ ದೃಷ್ಟಿಯಿಂದ ಇಂದಿನ ದಿನ ಶಾಂತಿಯುತವಾಗಿರಲಿದೆ. ಮನೆಯಲ್ಲಿ ಆಧ್ಯಾತ್ಮಿಕವಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಚರ್ಚೆ ನಡೆಸುತ್ತೀರಾ. ನಿಮ್ಮ ಎಲ್ಲ ನಿರ್ಧಾರಗಳಿಗೂ ಬೆಂಬಲವಾಗಿ ನಿಲ್ತಾರೆ, ಆದರೆ ಅವರ ಭಾವನೆಗಳಿಗೆ ಸೂಕ್ತ ಗೌರವ ನೀಡಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ದಾನ ಧರ್ಮದ ಗುಣಕ್ಕೆ ಮನ್ನಣೆ ಸಿಗಲಿದೆ. ನೀವು ಯಾರಿಗೂ ಕಷ್ಟದಲ್ಲಿರುವವರಿಗೆ ನೈತಿಕ ಅಥವಾ ಆರ್ಥಿಕ ಸಹಾಯ ಮಾಡಲು ಮುಂದಾಗಿರ್ತೀರಾ. ದೂರದ ಸಂಬಂಧಗಳಿಂದ ನಿರೀಕ್ಷಿತ ಶುಭ ವಾರ್ತೆ ತಡವಾಗಿ ಸಿಗುತ್ತೆ. ಮೀನರಾಶಿಯ ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ದಿನವಾಗಲಿದೆ. ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟೆಯ ನಡುವೆಯೂ ಸಂಗಾತಿಯ ಸಮಯ ಕಳೀತೀರಾ. ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ. ಇನ್ನು ವಿವಾಹಿತರಿಗೆ ಪರಸ್ಪರ ಗೌರವ ವೃದ್ಧಿಯಾಗಲಿದೆ. ಸಂಗಾತಿಯ ಆರೋಗ್ಯದ ಕಡೆ ಕೊಂಚ ಕಾಳಜಿ ವಹಿಸುವುದು ಅಗತ್ಯ. ವ್ಯಯ ಸ್ಥಾನದಲ್ಲಿ ಚಂದ್ರನ ಪ್ರಭಾವದಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು. ಅತಿಯಾದ ಆಲೋಚನೆಯಿಂದಾಗಿ ಮಾನಸಿಕ ಆಯಾಸ ಮತ್ತು ನಿದ್ದೆಯ ಕೊರತೆ ಕಾಡಬಹುದು. ಕಣ್ಣಿನ ಉರಿ, ಪಾದಗಳ ನೋವು ಅಥವಾ ಸಣ್ಣ ಮಟ್ಟದ ಶೀತದ ತೊಂದರೆ ಕಾಣಿಸಿಕೊಳ್ಳಬಹುದು. ಪ್ರಸ್ತುತ ವಾತಾವರಣಕ್ಕೆ ತಕ್ಕಂತೆ ಲಘು ಆಹಾರ ಸೇವನೆ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಉತ್ತಮ. ದಿನದ ಆರಂಭದಲ್ಲಿ ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಶಕ್ತಿ ಲಭಿಸುತ್ತೆ. ಇನ್ನು ಅದೃಷ್ಟ ಬಣ್ಣ ಹಳದಿ, ಕ್ರೀಮ್ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 3, 7, 9. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಇಂದು ಶುಕ್ರವಾರ ನಿಮ್ಮ ರಾಶಿಯಾಧಿಪತಿ ಗುರುವಿನ ಮಿತ್ರ ದಿನ ಆಗಿರೋದ್ರಿಂದ ಮಹಾಲಕ್ಷ್ಮಿ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸಿ ಕನಕದಾಸ ಸ್ತೋತ್ರ ಪಡಿಸುವುದು ಅತ್ಯಂತ ಶ್ರೇಷ್ಠ. ಹಾಗೆ ದೇವಸ್ಥಾನದಲ್ಲಿ ದೇವಿಗೆ ಹಳದಿ ಅಥವಾ ಬಿಳಿ ಬಣ್ಣದ ಹೂವನ್ನು ಅರ್ಪಿಸುವುದರಿಂದ ಹಾಗೂ ಹಸುವಿ ಹಣ್ಣನ್ನು ತಿನ್ನಿಸುವುದರಿಂದ ಜಾತಕದಲ್ಲಿನ ಗ್ರಹದ ಬದಲಾವಣೆ ಹೆಚ್ಚಾಗುತ್ತೆ. ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 3 ಜೂನ್ 2026 ಶುಕ್ರವಾರದ ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ದಿನನಿತ್ಯದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.